ಮಂಡಳಿನ ಅಧ್ಯಕ್ಷರು ಆದಂತ ಆತ್ಮೀಯರಾದಂಥ ಅಶೋಕ್ ಒಕ್ಕರೆ ಅವರೇ, ಸುಧೀರ್ ಕಾಡದಿ ಅವರೇ, ಮಾಧವ್ ಅವರೇ, ಮಹೇಶ್ವರ ಸ್ವಾಮಿ ಅವರೇ ಹಾಗೂ ಪಕ್ಷದ ಮುಖಂಡರು ಜಗನ್ನಾಥ ಜಮದಾರ್ ಅವರೇ, ಚಿಲ್ಲಬಟ್ಟೆ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲಿದ್ದಂಥ ಭಾರತೀಯ ಜನತಾ ಪಕ್ಷದ ಹಾಗೂ JDS ಪಕ್ಷದ ಎಲ್ಲ ಮುಖಂಡರುಗಳೇ ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಂತ ಎಲ್ಲ ನನ್ನ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳೇ, ಶಕ್ತಿ ಕೇಂದ್ರ ಅಧ್ಯಕ್ಷರುಗಳೇ, ಬೂತಿನ ಅಧ್ಯಕ್ಷರುಗಳೇ ಹಾಗೂ ಎಲ್ಲ ನನ್ನ ಮುಖಂಡರುಗಳೇ, ಈಗಾಗಲೇ ತಮ್ಗೆ ಗೊತ್ತಿದ್ದ ಹಾಗೆ ಕೆಲವೇ ದಿನಗಳಲ್ಲಿ ಈ ಒಂದು ಚುನಾವಣೆ ಈಗಾಗಲೇ ಮಲ್ಲಿಕಾರ್ಜುನ ಅಣ್ಣವ್ರು ಹೇಳಿದಾಗ ಬಹಳ ಮಹತ್ವವಾದಂಥ ಇವತ್ತು ಚುನಾವಣೆ ಇವತ್ತು ನಮ್ದು ಒಂದೊಂದು ಓಟಿಂದು ಬಹಳಷ್ಟು ಕಿಂತಿ ಇದೆ. ಯಾಕಂತಂದ್ರೆ 2014-19 ಒಂದು ಚುನಾವಣೆಯಲ್ಲಿ ಹೇಗೆ ಇವತ್ತ ಮುಂಬೈ, ಪೂನಾ, ಬೆಂಗಳೂರು ಎಲ್ಲಿದ್ದರೂ ಕೂಡ ಎಲ್ಲ ಮತದಾರಗಳು, ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಮತದಾರರು ಇವತ್ತೆಲ್ಲೇ ಇದ್ರು ಸ್ವಂತ ಖರ್ಚಿನಿಂದ ಅಲ್ಲಿಂದ ಬಂದು ಇವತ್ತು ವಿಶೇಷವಾಗಿ ಯುವಕರು ಬಹಳಷ್ಟು ಜನರು ಬಂದು ಇವತ್ತು ಮತದಾನ ಮಾಡಿ, ಅದರ ಹಾಗೆ 2014 ಮತ್ತು 19 ಚುನಾವಣೆಯಲ್ಲಿ ಎಲ್ಲ ಮತಗಳನ್ನು ಪಡೆದು ಇವತ್ತ ನಮ್ಮ ಕುಬೆ ಸಾಹೇಬರು ಹಾಗೂ ದೇಶದಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ಅದರಾಗೆ ಈ 2024 ಚುನಾವಣೆಯಲ್ಲಿ ಕೂಡ ಇವತ್ತ ಇಡೀ ದೇಶ ಇವತ್ತು ಮೋದಿಯವರ ಒಂದು ಕಾರ್ಯ ನೋಡಿ ಬಹಳಷ್ಟು ಉತ್ಸಾಹ ಇದೆ ಗೊತ್ತಾ. ಅದರ ಹಾಗೆ ಇವತ್ತ ಭಾರತ ದೇಶದಲ್ಲಿ ತಾವೆಲ್ಲ ನೋಡ್ಬೋದು ಹೇಗೆ 2014 ಮೊದಲ ಏನ್ ಪರಿಸ್ಥಿತಿ ಇತ್ತು ಗೊತ್ತಾ, ಮೋದಿಯವರು ಪ್ರಧಾನಮಂತ್ರಿ ಆಗಿದ್ಮ್ಯಾಕ ಏನ್ ಪರಿಸ್ಥಿತಿ ಇದೆ ಗೊತ್ತಾ. ಇವತ್ತು 2014 ಮೊದಲು ನೋಡ್ಬೋದು, ಎಲ್ಲಿ ನೋಡಿದಲ್ಲಿ ಆತಂಕವಾದಿಗಳು, ದಿಲ್ಲಿ ನೋಡ್ರಿ, ಕಾಶ್ಮೀರದಾಗ ನೋಡ್ರಿ, ಇವತ್ತು ಬೆಂಗಳೂರಿನಲ್ಲಿ ಕೂಡ ಬಹಳಷ್ಟು ಆತಂಕವಾದಿಗಳು, ಅಲ್ಲಿ ಬಾಂಬು, ಅಲ್ಲಿ ಇದು ಬಹಳಷ್ಟು ಆಗ್ತಿತ್ತು. ಆದ್ರೆ ಯಾವಾಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೋ ಅವಾಗ ಇಂಥವ್ಕೆ ಯಾವತ್ತೂ ಆಸ್ಪದೆ ಇದ್ದಿಲ್ಲ. ಇವತ್ತು ನೆಕ್ಸ್ಟ್ ನೋಡ್ರಿ, ಇವತ್ತು ಬಿಹಾರ್ ಅಂತ ತೋಲೆಲ್ಲ, ಈಗ ಆಂಧ್ರ ಇಲ್ಲಿ ನಮ್ಮಲ್ಲೆಲ್ಲ ಬಹಳಷ್ಟಿತ್ತು, ಇವತ್ತು ಇವಕ್ಕೆಲ್ಲಕ ಕಡಿವಾಣ ಹಾಕಿದ್ದಾರೆ ಇವತ್ತ. ಅದರಾಗೆ ಇವತ್ತ ಅನೇಕ ಇನ್ನೊಂದು ಹೇಳ್ತೀನಿ, ಅನೇಕ ಯೋಜನೆಗಳು ಬಹಳಷ್ಟು ದೀನದಲಿತರ, ಹಿಂದುಳಿದ ವರ್ಗರ, ಬಡ ಜನರ ಬಹಳಷ್ಟು ಎಲ್ಲರೂ ಕೂಡ ಮ್ಯಾಗ್ ಬರಬೇಕು ಅಂತ ಬಹಳಷ್ಟು ಕೇಂದ್ರ ಯೋಜನೆಗಳು ಅವೆಲ್ಲ ಬಗ್ಗೆ ಕುಬೆ ಸಾಹೇಬರು ಹೇಳ್ತಾರ. ಇವತ್ತು ಅನೇಕ ಯೋಜನೆಗಳು ಕೂಡ ನಮ್ಮ ದೇಶದಲ್ಲಿ ಎಲ್ಲ ಬಡ ಜನರಿಗೆ ಮ್ಯಾಗ್ ಬರ್ಬೇಕಂತ ಇವತ್ತು ಯೋಜನೆಗಳು ತರ್ತಾ ಇದ್ದಾರ. ಇವತ್ತು ನಾವು ನೋಡ್ಬೋದು, ಏನ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ಬಡವರೇ ಇದ್ದಾರ, ಸಾವುಕಾರ ಆಗ್ತಿದ್ರು. ಆದ್ರೆ ಇವತ್ತ ನಮ್ಮ ಏನ್ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರು ಏನ ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೇಕ ಎಲ್ಲರಿಗೆ ಇವತ್ತೆಲ್ಲ ಸಮಾಜದವರಿಗೆ ಎಲ್ಲರಿಗೆ ಕೆಲಸ ಕೊಡುವಂತ ಕಾರ್ಯ ಇವತ್ತು ನಡೀತಾ ಇದೆ. ಇವತ್ತು ನಾವು ನೋಡ್ಬೋದು, ಕಾಂಗ್ರೆಸ್ದವ್ರದ್ದು ಏನು ಅಲ್ಲಿ ಪರಿವಾರ ರಾಜಕಾರಣ. ಇವತ್ತು ದಿಲ್ಲಿಲಿ ನೋಡ್ರಿ, ಬೀದರ್ದಾಗ ಬಿ ನೋಡ್ರಿ, ದಿಲ್ಲಿದಾಗ ಮುತ್ಯ, ಆಯಿ, ತಂದಿ, ಮಗ, ಮೊಮ್ಮಕ್ಕಳು ಅವ್ರದೇ. ಇಲ್ಲೇನದ ಬೀದರ್ದಾಗ ಮುತ್ಯ, ತಂದಿ, ಮಗ. ಈಗ ಇಂಥ ರಾಜಕೀಯ ಬೇಕಾಗ್ತದ? ಇವತ್ತ ಸಾಮಾನ್ಯ ಕಾರ್ಯಕರ್ತರಿಗೆ ಕೂಡ ಒಂದು ಇದು ಕೊಡಬೇಕು. ಇವತ್ತು ಎಷ್ಟು ಪರಿವಾರ ಬರ್ತಾರ ಅವರೇ ಮಾಡ್ಬೇಕಂತಂದ್ರ. ಆದ್ರೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ನೋಡ್ರಿ, ಇವತ್ತು ನಾನು ಕೆಲವೇ ದಿನಗಳ 2 ವರ್ಷ ನಮ್ಮ ಬಸವ ಕಲ್ಯಾಣ ಒಂದು ಬೈ ಎಲೆಕ್ಷನ್ ಅಲ್ಲಿ ಪಾರ್ಟಿ ಸೇರ್ಕೊಂಡೆ, ಒಳ್ಳೆಯದಂತ ಇವತ್ತು ನೋಡಿ ನನಗ ಪಾರ್ಟಿ ಟಿಕೆಟ್ ಕೊಡ್ತು, ಭಾರತೀಯ ಜನತಾ ಪಕ್ಷ ಇವತ್ತು ಗೆಲ್ಸ್ಕೊಂಡು ಬಂತು. ಇವತ್ತು ಇಂಥ ಪಾರ್ಟಿ ಪಕ್ಷ ನೋಡ್ಬೇಕು, ಇನ್ನೊಂದು ಪರಿವಾರ ಬರ್ತಂಥ ಪಕ್ಷ ನೋಡ್ಬೇಕು. ಇವತ್ತ ಸಣ್ಣ ಇವತ್ತು ಅನೇಕ ಕಾಂಗ್ರೆಸ್ನಲ್ಲಿ ಯಾರು ಕೂಡ ಹಿರಿಯರಿಲ್ಲ. ಇವತ್ತೊಂದು ಸಣ್ಣ ಹುಡುಗ ಕೊಡ್ತಾರ. ಇವತ್ತು ಬಹಳಷ್ಟು ಜನರು ಕೇಳಿದ್ರು, ಪಾಪ ರಾಜಶೇಖರ್ ಪಾಟೀಲ್ ಬಿ ಕೇಳಿದ್ರು, ಅವ್ರು ಹಿರಿಯರಿದ್ರು, ಅವ್ರಿಗೂ ಕೂಡ ಕೊಟ್ಟಿಲ್ಲ. ನಾನು ಹೇಳೋದು ಇಷ್ಟೇ, ನಾವಂಬದೇನೋ ಗೊತ್ತಾ, ಇಂಥ ಪಕ್ಷಕ್ಕೆ ತಾವೆಲ್ಲ ಏನು ಮತ ಹಾಕಿದ್ರೆ ಹಾಕ್ತಾ ಇರ್ತಿಲ್ಲ. ಇವತ್ತು ಏನು ದೇಶದ ಬಗ್ಗೆ, ನಮ್ಮ ಕ್ಷೇತ್ರದ ಬಗ್ಗೆ ಯಾರು ಒಳ್ಳೆ ರೀತಿಯಿಂದ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರ ಅಂಥವ್ರಿಗೆ ತಾವು ಗೆಲ್ಸ್ಕೊಂಡು ಬರ್ತಾ ಇದ್ರಿ. ಮುಂದೂ ಕೂಡ ಇವತ್ತು ತಾವು ನೋಡ್ಬೋದು, ಕುಬವರು ಕೂಡ ಏನು 2 ಸರ್ತಿ ಈ ನಮ್ಮ ಕ್ಷೇತ್ರದಿಂದ ಬೀದರ್ಲಿಂದ ಲೋಕಸಭೆ ಸದಸ್ಯರಾಗಿ, ಅದರಾಗಿ ಯಾವಾಗ ನಮಗ ಸ್ವಾತಂತ್ರ್ಯ ಸಿಕ್ತು, ಆ ಸ್ವಾತಂತ್ರ್ಯ ಸಿಕ್ಕಿದ ಮ್ಯಾಕ ಯಾರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಆದರೆ ಇವತ್ತು ಅಂಥದ್ದೊಂದು ಆ ಮೋದಿಯವರ ಒಂದು ಮಂತ್ರಿಯ ಮಂಡಲದಲ್ಲಿ
ಇವತ್ತ ಖೂಬೂರಿಗೆ ಸಚಿವ ಸ್ಥಾನ ಸಿಕ್ಕ್ಯದ, ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ಅದರ ಹಾಗೆ ಇವತ್ತು ಖೂಬೂರು ಕೂಡ ಒಳ್ಳೆ ರೀತಿಯಿಂದ ಜಿಲ್ಲೆಯಲ್ಲಿ ಇವತ್ತು ಅವ್ರು ನೋಡ್ಬೋದು, ಎಲ್ಲರಿಗೂ ಇವತ್ತು ನಾರಾಜ್ ಆಗ್ತಾರೆ ಸ್ವಲ್ಪ. ಏನಂತಂದ್ರೆ ಖೂಬೂರು ನಮ್ಗೆ ಫಂಡೇ ಕೊಟ್ಟಿಲ್ಲ, ನಮ್ಗೆ ಸಮುದಾಯ ಭವನ ಕೊಟ್ಟಿಲ್ಲ ಅಂತ. ಖೂಬೂರಿಗೆ ಇರೋದು 5 ಕೋಟಿ ಅನುದಾನ ಇರ್ತವೆ ವರ್ಷಿಗೆ. ಆ 5 ಕೋಟಿದಲ್ಲಿ 8 ತಾಲೂಕ, ಆ 8 ತಾಲೂಕಾಗ ಒಂದು ತಾಲೂಕ ಕೊಡ್ಬೇಕಂತಂದ್ರೆ 60 ಇಲ್ಲ 70 ಲಕ್ಷ ರೂಪಾಯಿ ಬರ್ತಾವೆ. ಮತ್ತೆ MP ಅವ್ರಿಗೆ ಇರೋದೇನು, ಇವತ್ತು ಯಾವುದೇ ಕ್ಷೇತ್ರದ ಕೆಲಸಗಳಾಗ್ಬೇಕಂದ್ರೆ MLA ಪವರ್ಸ್ ಹೆಚ್ಚಿಗೆ ಇರ್ತಾವೆ. 33 ಡಿಪಾರ್ಟ್ಮೆಂಟ್ ಬರೋದು, ಚೇರ್ಮನ್ ಇರೋದು MLAನೇ. MP ಅವ್ರಿಗೆ ಏನು ಕೇಂದ್ರದಿಂದ ಬರ್ತದೆ ನೋಡ್ರಿ, ಕೇಂದ್ರದಿಂದ ಬರೋದು ದೊಡ್ಡ ದೊಡ್ಡ ಲಕ್ಷಗಟ್ಟಲೆ ಸಾವಿರಾರು ಕೋಟಿಲಿಂದ ಕೆಲಸ ಬರ್ತದೆ. ಈಗ ನ್ಯಾಷನಲ್ ಹೈವೇ ಇದೆ, ಅವ್ರಿಗೆ ಬರ್ತದ, ಏರ್ಪೋರ್ಟ್ ಅವ್ರಿಗೆ ಬರ್ತದ, ದೊಡ್ಡ ದೊಡ್ಡ ಕೆಲಸಗಳು ಮಾತ್ರ ಅವ್ರಿಗೆ ಬರ್ತಾವ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಅವ್ರಿಗೆ ಏನ್ ಇವತ್ತ ಅನುದಾನ ಬರ್ತಿತ್ತು, ಹಳಸ್ ಕಡೆ ಅದೇ ಅಂತಾರ, ಇಲ್ಲ ನಮಗ್ ಕೊಟ್ಟಿಲ್ಲ ಅನುದಾನ, ನಮ್ಗೆ ಇದು ಆಗಿಲ್ಲ ಅಂತ. ತಾವೆಲ್ಲರೂ ಕೂಡ ಗೊತ್ತೇನವರ ಮಾರ್ಗದರ್ಶನದಾಗ ಇವತ್ತ ನಮ್ಮ ಶರಣು ಸಲಗರು ಕೂಡ ಮೊದಲು ಬಂದಾಗ ಬಹಳಷ್ಟು ಅವರಿಗೆ ಇದು ಕೊಟ್ಟು ಅವರಿಗೂ ಶಾಸಕರು ಮಾಡ್ಯಾರ. ನನಗೂ ಕೂಡ ಶಾಸಕರಾಗ್ಬೇಕಂತಂದ್ರ ಭಗವಂತ ಖೂಬೂರು ಒಳ್ಳೆ ಕೆಲಸ ಮಾಡಿ ನಮಗೂ ಕೂಡ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲ ಯುವಕರಿಗೆ ಒಂದು ಪ್ರೇರಣೆ ಕೊಡ್ತಾರೆ. ಇವತ್ತ ನಾವು ನೋಡ್ಬೋದು, ಬೈ ಎಲೆಕ್ಷನ್ ಅಲ್ಲಿ ಹಗಲು ರಾತ್ರಿ ಇಲ್ಲನೆ ಬಹಳಷ್ಟು ಶ್ರಮ ಪಟ್ಟು ಇವತ್ತ ನಮಗ ಶರಣು ಸಲಗರಿಗೆ ಬಹಳಷ್ಟು ಜನರಿಗೆ ಒಳ್ಳೆ ರೀತಿಯಿಂದ ಬೆಳೆಸ್ಕೊಂಡು ಹೋಗ್ತಾ ಇದಾರ. ಅದ್ರ ಹಾಗೆ ಈ ಒಂದು ಬಸವಕಲ್ಯಾಣ ಮತಕ್ಷೇತ್ರದಿಂದ 2 ಎಲೆಕ್ಷನ್ದಾಗ ಇವತ್ತು 2014-19 ಚುನಾವಣೆಯಲ್ಲಿ ಹೆಚ್ಚಿನ ಮತ ಬಸವಕಲ್ಯಾಣ ತಾಲೂಕಲ್ಲಿಂದ ಹಾಕಿ ಇವತ್ತು ಖೂಬೂರು ಸಾಹೇಬರಿಗೆ ಆಡ್ಕೊಂಡು ಬಂದಿದೆ. ಅದರಾಗೆ ಈ 2024 ಚುನಾವಣೆಯಲ್ಲಿ ಸುಮಾರು 50,000 ಅಂತರ ಮತಗಳಿಂದ ತಾವೆಲ್ಲರೂ ಕೂಡ ಗೆಲ್ಸ್ಕೊಂಡು ತರ್ತೀರಂತ ನಾನು ಹೇಳಿ ನನ್ನ 2 ಮಾತು